ಲೆಕ್ಕಕ್ಕೆ ಬರುವುದಿಲ್ಲ. 36 ವರ್ಷ ಲೆಕ್ಕಕ್ಕೆ ಬರ್ತದೆ. ನನಗೆ ಡಿಪಾರ್ಟ್ಮೆಂಟಲ್ಲಿ ಅದು ನಾನು ಬಾಯಿ ಬಿಟ್ಟು ಹೇಳಬಾರ್ದು, ಆದರೂ ನೀವು ಒತ್ತಾಯ ಮಾಡೋ ಕಾರಣ ನಾನು ಹೇಳಲೇಬೇಕಾಗ್ತದೆ. ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಾನು ಪ್ರೀತಿಯವನಾಗಿ ಇದ್ದೆ. ಉದಾಹರಣೆಗೆ ಅಶೋಕ್ ಕುಮಾರಿ ಎಂಬುವರೊಬ್ಬರು ಇದ್ದರು. ಅಶೋಕ್ ಕುಮಾರಿ ಅವರ ಬಳಿಗೆ ಬೇರೆ ಶಿಕ್ಷಕರು ಹೆಚ್ಚಮ್ಮಗಳು ಏನಾದರೂ ಅವರನ್ನು ಹೇಳಿಕೆ ಹೋದಾಗ, ನೀವು ನನಗೆ ಬರೋದು ಬೇಡ, ಅಲ್ಲಿ ಇಂಥ ಶಾಲೆಯಲ್ಲಿ ಬಿ ಮೊಹಮ್ಮದ್ ಎಂಬುವರು ಇದ್ದಾರೆ, ನಿಮ್ಮ ಯಾವ ಸಮಸ್ಯೆಯನ್ನು ಅವರು ಪರಿಹರಿಸ್ತಾರೆ, ನೀವು ಅವರಲ್ಲಿಗೆ ಹೋಗಿ ಎಂದು ಹೇಳಿದ್ದಾರೆ. ಗೊತ್ತಾಗಲಿಲ್ಲ. ಮುಖ್ಯವಾಗಿ ಶಿಕ್ಷಕನೆಂಬವನು ಅವ ವಿದ್ಯಾರ್ಥಿ. ನನ್ನ ಅಭಿಪ್ರಾಯದಲ್ಲಿ ಶಿಕ್ಷಕನು ವಿದ್ಯಾರ್ಥಿ. ಯಾವಾಗಲೂ ಅದನ್ನು ಕಲಿತಾ ಇರಬೇಕು. ಕಲಿತಾ ಇದ್ದರೆ ಅವ ಗುರು, ಇಲ್ಲದಿದ್ದರೆ ಅವ ಬರೀ ಲಘು, ಗುರು ಆಗುವುದಿಲ್ಲ, ಅವ ಲಘು ಆಗ್ತಾನೆ. ಬರೀ ಒಂದು ಸಂಬಳಕ್ಕಾಗಿ ದುಡಿಯುವ ಮನೋವೃತ್ತಿಯ ಎಂದು ಭಾವಿಸ್ತಾರೆ. ತುಂಬ ಅಧಿಕಾರಿಗಳೆಲ್ಲ ನನ್ನ ಡಿಪಾರ್ಟ್ಮೆಂಟಲ್ಲಿದ್ದರು. ಅಲ್ಲಿ ಪ್ರತಿಯೊಬ್ಬರೂ ಕೂಡ ನನ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಉದಾಹರಣೆಗೆ ಜಡ್ಸಲ್ ಕಾಲನ ವಹಿಸಿದ್ದು ಒಬ್ಬರು ಕಂಟ್ರೋಲ್ ಆಗಿ ಇದ್ದರು. ಅವರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಹಾಗೆ ಆ ತಾಲೂಕಿನಲ್ಲಿ ನನ್ನಲ್ಲಿಗೆ ಅವರು ಕಳಿಸ್ತಿದ್ರು. ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳುವುದಲ್ಲ, ಅಂತೂ ನಿಮ್ಮ ಒಂದು ಅಭಿಮಾನ ಮತ್ತು ಅಭ್ಯಾಸಕ್ಕಾಗಿ ನಾನು ಈ ಮಾತನ್ನು ನಿಮ್ಮಲ್ಲಿ ಹೇಳ್ತಿದ್ದೇನೆ. ಹಾಗೆ ನನಗೆ ನೀವು ಬಂದು ನನ್ನನ್ನು ಇಲ್ಲಿ ಸತ್ಕರಿಸಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಅಲ್ಲಾಹು ನಿಮಗೆ ಸದ್ಗತಿಯನ್ನು ನೀಡಲೆಂದು ಅಲ್ಲಾಹ್ವಿನಲ್ಲಿ ನಾನು ಆಶಿಸ್ತೇನೆ. ಸರ್ವಶಕ್ತನಾದಂತಹ ಅಲ್ಲಾಹನು ಇನ್ನೂ ಅವರ ಆಯುಸ್ಸನ್ನು ದೀರ್ಘ